ರೈಟ್. ನೀವು ವೃತ್ತಿರಂಗ ಭೂಮಿಗೆ ಬರ್ಬೇಕಾದ್ರೆ ನಿಮ್ ತಾಯಿ ಒಂದ್ ಮಾತು ಕೊಟ್ಟಿರ್ತೀರಿ, ನಿಮ್ಮ ಹೆಸರು ಕೆಟ್ಟೋಗಲ್ಲ, ನಾನ್ ನೋಡ್ಕೊಳ್ತೀನಿ, ಯಾವ ಹುಡುಗಿನ ಕೈ ಹೇಳ್ಕೊಂಡ್ ಬರಲ್ಲ ನಾನು ಅಂತ. ಆ ಮಾತನ್ನ ಉಳಿಸ್ಕೊಳ್ತೀರಿ. ಬಹಳ ವರ್ಷಗಳು ನಿಮ್ ಮದುವೆ ಆಗ್ಲಿಲ್ಲ, ಇತ್ತೀಚೆಗೆ ಮದುವೆ ಆದ್ರಿ. ಆಯ್ಕೆ ನಿಮ್ ತಾಯಿ ಹೇಗ್ ಮಾಡಿದ್ರು? ಜೀವನ ಹೇಗಾದ್ರೂ ನಡೆಯುತ್ತೆ. ಮನುಷ್ಯ ಊಟ ಮಾಡಿದ್ರು ದಿನ ಹೋಗುತ್ತೆ, ಊಟ ಮಾಡದೆ ದಿನ ಹೋಗುತ್ತೆ. ನನ್ನ ಜೀವನದಲ್ಲಿ ಏನ ಇದು ನೋವುಗಳನ್ನ ಹೇಳಕ್ಕಾಗಲ್ಲ ಸರ್. ಅಷ್ಟು ನೋವು ಅನುಭವಿಸಿದೀನಿ. ಬಟ್ ಇವತ್ತಿಗೂ ನನ್ಗದು ಕೆಲವು ಸರಿ ಏನ್ ಮಾಡ್ತೀನಿ, ನೀನು ಹುಟ್ಟುವಾಗಲೇ ನೀನು ನಕ್ಷತ್ರದಲ್ಲೇ ತಗೊಂಡು ಬಂದಿದೆ, ಯಾಕೆ ಬಿಡ್ತೀಯಾ ಅಂತ ಒಂದು ಪಾಯಿಂಟ್ ಅನುಭವಿಸ್ಬೇಕು ಹೆಂಗೆ ಅಂತ. ನಾನು ಇವತ್ತು ಏನಿದೆ ಸರ್, ಬರ್ಲಿ ಅದರಲ್ಲಿ ಇದು ಒಂದು 100, 111, 112 ಈ ತರ ತಗೊಂಡು. ಆವಾಗ ನಮ್ಮ ತಾಯಿ ಒಂದು ಮಾತು ಹೇಳಿದ್ರು, ಮದುವೆ ಆಗುವ ಅಂತ. ನನಗೆ ಇಷ್ಟ ಇಲ್ಲ ಸರ್. ನಮ್ಮ ತಮ್ಮನ ಮದುವೆ ಮಾಡಿದ್ದೆ ನಾನು. ನನಗೇನು ಒಂದು ಭಯ ಅಂದ್ರೆ ಏನು ಸರ್, ನನ್ನ ಮನೆಯಲ್ಲಿ ನನ್ನ ತಮ್ಮ ಇದ್ದಾನೆ, ತಮ್ಮನ ಹೆಂಡತಿ ಇದ್ದಾಳೆ, ತಮ್ಮನ 2 ಮಕ್ಕಳಿದೆ, ತಂಗಿ ಮಗ ಇದ್ದಾನೆ, ನಮ್ಮ ತಾಯಿ ಇದ್ದಾರೆ. ಇಷ್ಟು ಜನಕ್ಕೆಲ್ಲ ಹೊಂದ್ಕೊಳ್ಳುವಂತ ಹೆಣ್ಣು ನನಗೆ ಸಿಗುತ್ತಾ ಅಂತ ಒಂದು ಪ್ರಶ್ನೆ. ಒಂದೇನಾದ್ರೂ ಅಂತ ಹೆಣ್ಣು ಬಂದ್ರೆ ನಾವು ಇಷ್ಟು ಜನಕ್ಕೆ ನಾನು ಬಿಡ್ಬೇಕಾದ್ರೆ ಜಗಳ ಬಂದ್ರೆ ಹೆಂಗೆ, ಯಾರನ್ನ ಬಿಟ್ಟು ಇಡ್ಬೇಕು, ನೋಡಪ್ಪ ದೊಡ್ಡ ಸಿನಿಮಾದಾಗ ಮಾಡ್ತಾನೆ, ನಾಳೆ ಪೇಪರಲ್ಲಿ ಬಂದ್ರೆ ನೋಡೋ ತಮ್ಮನ ಬಿಟ್ಬಿಟ್ಟ ಅಂದಾಗ ಅವ್ರು ನಮ್ಮ ತಾಯಿ ಅಂದ್ರು, ನಾನು ನೋಡ್ತೀನಿ ಹೆಣ್ಣು, ನೀವು ಹೂ ಅಂತೀಯ ಅಂದ್. ಹೂ ಅಂತೀನಿ. ನಮ್ಮ ತಾಯಿಯವ್ರು ಸುಮ್ಮನೆ ಊರಿಗೆ ಹೋಗಿದ್ದಾರೆ. ಊರಿಗೆ ಹೋದಾಗ ನಮ್ಮ ಚಿಕ್ಕಮ್ಮನ ಊರಿಗೆ ಡಾಕುಳಿಗೆ ಅಂತ ಅಲ್ಲಿ ಹೋದಾಗ ಇವಳು ಏನ್ ಮಾಡಿದ್ರೆ, ಅಲ್ಲಿ ಟೈಲರ್ ಸರ್, ಇವರು ಗೌರ್ಮೆಂಟ್ ನಿಂದ ಟೈಲರ್ಗೆ ಕಲಿಸ್ಬೇಕು ಅಂತ ಇಲ್ಲಿ ಕಳಿಸ್ಕೊಟ್ಟಿದ್ದಾರೆ. ನಮ್ಮ ತಾಯಿ ಅಲ್ಲಿಗೆ ಹೋದಾಗ ನಮ್ಮ ತಾಯಿ ಬಹಳ ಸೂಕ್ಷ್ಮ. ನಮ್ಮ ತಾಯಿ ನೋಡಿದ್ದಾರೆ, ಇವರು ಊಟ ಕೊಡೋ ರೀತಿ, ಬನ್ನಿ ಅಮ್ಮ ಅವತ್ತಲ್ಲಿ ಒಂದ್ 2 ಹಾಸು ಇವೆಲ್ಲ ನೋಡಿ ಇವ್ರಿಗೆ ಅದು ಇಷ್ಟ ಆಗ್ಬಿಟ್ಟಿದೆ. ಇಷ್ಟ ಆಗ್ಬಿಟ್ಟು ನಮ್ಮ ತಮ್ಮ ಮತ್ತೆ ನಮ್ಮ ತಮ್ಮನ ಹೆಂಡತಿ ಅವರು ರಿಲೇಷನ್ ಮೊದಲು ಅದೇ ವಿಚಾರ ಮಾಡಿದ್ರೆ, ಹೌದು ಇದು ಕರೆಕ್ಟ್ ಆಗುತ್ತೆ, ಅವ್ನು ನಮ್ಮ ತಮ್ಮ ನಮ್ಮ ಅಣ್ಣನಿಗೆ ಇವಳು ಸೂಕ್ತ ಅಂತ ಅಂದಿದ್ದಾರೆ. ನಮ್ಮ ತಾಯಿ ನೋಡ್ಕೊಂಡ್ ಬಂದ್ರು, ನೋಡಪ್ಪ ನಾನೊಂದು ಹೆಣ್ಣು ನೋಡಿದೀನಿ ಅಂದ್ರು. ಇಬ್ಬರಿಗೂ ಜೋಡಿ ಓಕೆ, ಬಡವರು ಕೂಡಕ್ ಅವ್ರ ಹತ್ರ ಶಕ್ತಿ ಇಲ್ಲ. ಬಟ್ ಇಬ್ರು ಅನುಭವಿಗಳು. ಅವಳಿಗೆ ಏನಾಗಿದೆ ಸರ್, ಈಗ ನನ್ನ ಮಿಸ್ಸಸ್ಗೆ ಅವ್ರ ಅಣ್ಣ ತೀರ್ಕೊಂಡಾಗ ಅವ್ರ ಅಣ್ಣನ 4-5 ಮಕ್ಕಳು ಇವಳೇ ನೋಡ್ಕೊಂಡಿದ್ದಾಳೆ. ಅವಳು ನೋವು, ಇಬ್ರು ನೋವೇ. ಅವಳಿಗೂ ಏನಂದ್ರೆ, ನಮ್ಮ ತಮ್ಮನ ಮಗ ಅಣ್ಣನ ಮಕ್ಕಳಿದ್ದಾರೆ, ಯಾಕೆ ಬಿಟ್ಟು ಹೋಗ್ಬೇಕು ಅನ್ನೋದು ಅರ್ಧ ಜೀವನ. ನನಗೇನಂದ್ರೆ, ಇಂತೋಳು ಸಿಕ್ಕರೆ ನಮ್ಮ ತಾಯಿ ನೋಡ್ಕೊತಾಳೆ ಇಲ್ಲೋ ಇದಿಲ್ಲ, ಇದು ನಾನು ಒಂದು ಒಳಗಡೆ ದುಗುಡ. ನೋಡ್ಲಿಕ್ಕೆ ಬಂದೆ ಸರ್. ನಾನು ನೋಡ್ಲಿಕ್ಕೆ ಬಂದ ತಕ್ಷಣ ಅವ್ರ ಊರಿಗೆ ಹೋದೆ. ಇರ್ತಾರೆ ಸರ್, ನೆಟ್ಸ್ತಾನೆ ಅಂದ್ಮೇಲೆ 1000 ಜನ ಕೂತಿರ್ತಾರೆ. ಬಂದ್ರು. ನಾನೇನ್ ಮಾಡಿ ಸರ್, ಹಾಸ್ಯ ತರ ಹೇಳಿದೆ, ಈಗ ಸುಮ್ಮನೆ ರೊಕ್ಕ ಇಲ್ಲ, ಉಂಗುರ ಇಲ್ಲ ಅಂದ್ರೆ ಒಂದು ಸೀರಿಯಸ್ ಆಗಿ ನಾನು ಹೇಳಿದೆ, ಏನಿದೆಪ್ಪ ನಿನಗೆ ಸರ್? 2 ಪ್ಯಾಂಟು 2 ಶರ್ಟ್ ಇದೆ. ಸೈಟ್ ಇದೆಯಾ? ನಂದಲ್ಲ, ನಮ್ಮ ಸ್ನೇಹಿತರದ್ದು ಇದೆಯಾ? ಸ್ವಂತ ಮನೆ ಇದೆಯಾ? ನಂದಲ್ಲ, ಓನರ್ದಿದೆ. ಅಕೌಂಟ್ ತೆಗ್ದಿದ್ದೀರಾ? ಅಕೌಂಟ್ ತೆಗ್ದಿನಿ, ಅಕೌಂಟಲ್ಲಿ ದುಡ್ಡಿಲ್ಲ. ನಾನು ಹಾಸ್ಯವಾಗಿ ಹೇಳ್ತಾ ಇದ್ದೀನಿ, ಗೌರವವನ್ನು ಉಳಿಸ್ಕೋಬೇಕು ಅಂತ ಏನು ಹೇಳ್ತಾ ಇದ್ರಿ. ಅಲ್ಲೊಬ್ರು ಸೀರಿಯಸ್ ಆಗಿ ವ್ಯಕ್ತಿ ಇದ್ರು. ಹೌದು, ನೀವು ತಿಂಗಳಿಗೆ ಸಂಬಳ ಎಷ್ಟಿದೆ? 750 ಅಂದೆ. ಮನೇಲಿ ಎಷ್ಟು ಜನ ಇದ್ದೀರಾ? ತಮ್ಮನ ಹೆಂಡತಿ, ತಮ್ಮನ 2 ಮಕ್ಕಳು, ತಂಗಿ ಮಗ, ನಮ್ಮ ತಾಯಿ, ನಾನು. ಇಷ್ಟು ಜನಕ್ಕೆ ಹೆಂಗೆ ಸಾಕುತ್ತೆ? ಸಾಕುತ್ತೆ ಇರೋದಿಷ್ಟು ಅಂತ ಹೇಳಿದೆ ಸರ್. ಅಲ್ಲಿಗೆ ಅದೇನಾಯ್ತು ಅಂದ್ರೆ, ಅದು ಹಾಗಾದ್ರೆ ಅವರು ನಮ್ಮ ಕಡೆ ಏನಂತಾರೆ ಹೆಣ್ಣಿಗೆ, ಹಾಗೆ ನಮ್ಮ ಕರುನ ತಂದು ಹ್ಯಾಂಗ್ ಕಟ್ಟೋದು ಅಲ್ಲಿ ಅಂತ ಒಂದು ಪ್ರಶ್ನೆ ಬಂತು. ನಾನು ಅಂದೆ, ನೋಡಿ ಯಜಮಾನ, ಇದ್ದಿದ್ದು ನಾ ಹೇಳಿದ್ದೀನಿ. ನಮ್ಮ ತಮ್ಮನಿ ಮೊದಲು ತಮ್ಮನ ಹೆಂಡತಿ ಮೊದಲು ನೋಡಮ್ಮ, ಇದ್ದಿಂದ ಹೇಳಿ ಈ ತರ ಅದು ಇದು ಕೇಳಿದ್ರೆ ನನಗೆ ಇಷ್ಟ ಆಗಲ್ಲ. ಆಗಿಲ್ಲ ಸರ್, ಅವತ್ತು ಸರಿ ಹೋಗ್ಲಿಲ್ಲ. ಬಂದೆ ನಮ್ಮ ತಮ್ಮನ ಮನೆಗೆ. ಇವ್ರ ಊರು ನೀರಣ, ನಮ್ಮ ಮಿಸ್ಸಸ್ ಊರು ನೀರಣ, ಹುಮನಾಬಾದ್ ತಾಲೂಕು. ಅಲ್ಲೇ ಡಾಕ್ಟ್ರಿಗೆ ಬಂದೆ ನನ್ನ ತಮ್ಮನ ಮನೆಗೆ. ನಮ್ಮ ತಮ್ಮನಂದ್ರೆ ನಾನು ಹೇಳಿದಿಲ್ಲ, ಯಾಕೆ ಈ ವಿಷಯ ಕೇಳಿದ್ರು. ನಾನು ಹೇಳಿದೆ, ಏನಾದ್ರು ಹೆಚ್ಚು ಕಡಿಮೆ ನಾನು ಒಪ್ಕೊಳ್ಳಲ್ಲ. ಚರ್ಚೆ ಮಾಡಿದ್ವಿ. ಚರ್ಚೆ ಮಾಡಿದ್ರೆ ಅಲ್ಲೊಬ್ರು ಮುಸ್ಲಿಮ್ಸ್ ಇದ್ದಾರೆ ಸರ್, ತುಂಬಾ ಒಳ್ಳೆ ಯಜಮಾನ. ಅವ್ರು ಏನ್ ಮಾಡಿದ್ರೆ, ಅವರು ರಾಜಶೇಖರ ಪಾಟೀಲ್ ಅಂತೇಳಿ ಹುಮನಾಬಾದ್ ಕಾಂಗ್ರೆಸ್ ಅಲ್ಲಿ ಓಡಾಡ್ತು ಮನೆಗೆ ಬಂದಿದ್ದಾರೆ. ಸಾಯಂಕಾಲ ಕೇಳಿದ್ದಾರೆ, ಅವರು ಏನಾಯ್ತು ನೆಂಟಸ್ತಾನು ಅಂತ ಕೇಳಿದ್ದಾರೆ. ಇಲ್ಲ, ನೆಂಟಸ್ತಾನ ಸರಿ ಹೋಗ್ಲಿಲ್ಲ. ಯಾಕೆ? ಈ ಇದ್ವಿ ಎಲ್ಲ ವಿಷಯ ನಂಗೆ ಹೇಳಿದ್ದಾರೆ. ಅಲ್ರಿ, ತಿಂಗಳಿಗೆ 750 ರೂಪಾಯಿ ಸಂಬಳನ, ನಾವು ದಿನಕ್ಕೆ 2000 ರೂಪಾಯಿ ಖರ್ಚಾಗತ್ರಿ ಒಂದ್ ದಿನಕ್ಕೆ. ಹೆಂಗ್ರಿ 750 ಜೀವನ ಮಾಡ್ತಾರೆ? ಅದು ತಮ್ಮನ ಹೆಂಡತಿ, ತಮ್ಮನ 2 ಮಕ್ಕಳು, ತಾಯಿ, ತಂಗಿ ಮಗ. ಅವನು ಒಳ್ಳೆ ಹುಡುಗ, ಅವನಷ್ಟೇ. ಕೊಟ್ಲು ಕೊಡ್ಲಿ ಬಿಟ್ರು ಬಿಡ್ಲಿ ನಿರಾಶೆಯಿಂದ ಹೇಳಿದ್ದಾನೆ, ಅವನೇ ಒಳ್ಳೆ ಹುಡುಗ ಅಂತ ಅವ್ರು ತೀರ್ಮಾನ ಮಾಡಿದ್ದಾರೆ. ತೀರ್ಮಾನ ಮಾಡಿ ಕೇಳಿದ್ದಾರೆ, ಹುಡುಗ ಎಲ್ಲಿದ್ದಾನೆ ಈಗ? ಅವರು ಚಿಕ್ಕಮ್ಮನ ಮನೆಯಲ್ಲಿದ್ದಾರೆ ಸರ್. ಅವ್ರು ಒಬ್ಬರೇ ಬಂದ್ರು ಸರ್. ಆಮೇಲೆ ನಮ್ಮ ತಂಗಿ ಮಗನಿಗೆ ಫೋನ್ ಮಾಡಿದ್ದಾರೆ, ಉಳಿದೆ ಸರ್. ಅವ್ರು ಬಂದ್ರು. ನಮಸ್ಕಾರ ಬಿರಾದಾರ್ ಅವ್ರೆ. ನಮಸ್ತೆ ಯಜಮಾನ್ರೆ. ಯಾರೇನು ಹೇಳಿದಾರೋ ನಂಗೆ ಗೊತ್ತಿಲ್ಲ, ಯಾರೇನ ತಪ್ಪು ನಾನು ನಿಮ್ಮಲ್ಲಿ ಕ್ಷಮೆ ಕೇಳ್ತೀನಿ. ನಂದೊಂದು ಮಾತು ಕೇಳಿ ನೀವು ಹೇಳಿ ಯಜಮಾನ್ರೆ. ನೀವು ಮದುವೆ ಆದ್ಮೇಲೆ ನಿಮ್ಮ ಹೆಣ್ತಿನ ಉಪವಾಸ ಕೇಳ್ತಿರೋ ಯಾವ್ದು ನಿಮಗೆ ಬಿಟ್ಟಿಲ್ಲ, ನಿಮ್ಮ ವಸ್ತು ಅದು. ಇವತ್ತು ನನ್ನ ಮಗಳನ್ನ ನಿಮ್ಮ ಉಡೆಗೆ ಹಾಕ್ತಾ ಇದ್ದೀನಿ ಅಂದರು. ಯಜಮಾನ್ರೆ, ಎಲ್ಲಿ ನಿಮ್ಮ ಮಗಳ ಉಡೆಗೆ ಹಾಕ್ತಾ ಇದ್ದೀರಿ? ನನ್ನ ಪ್ರಾಣ ನಿಮ್ಮ ಮಗಳ ಕೈಯಾಗ ಕೊಡ್ತಾ ಇದ್ದೀನಿ ಅಂತ. ರೈಟ್. ನಿಮ್ಮ ಶ್ರೀಮತಿ ಅವರು ನಿಮ್ಮ ಬಗ್ಗೆ ಏನ್ ಹೇಳಿದ್ದಾರೆ ಕೇಳಿ ನಮ್ಮ ವೀಕೆಂಡ್ ಟೆಂಟ್ ಅಲ್ಲಿ. ನಮಸ್ಕಾರ ರೀ ಸರ್, ಬಿರಾದರ್ ಸರ್, ನಮಸ್ಕಾರ ರೀ. ನಮ್ಮ ಮದುವೆ ಹೆಂಗಾಯ್ತು ಅಂತ ನಿಮಗೆ ಗೊತ್ತಲ್ವಾ? ದಾಖಲಿಗೆಯಲ್ಲಿ ನಾವು ಟೈಲರಿಂಗ್ ಕ್ಲಾಸಿಗೆ ಬಂದಿದ್ದು, ಮತ್ತೆ ನೀವು ಬೆಂಗಳೂರ್ಲಿಂದ ಬರೋದು, ಅತ್ತೆಯವ್ರು ಬಂದು ನಾವು ನೋಡಿಬಿಟ್ಟು ನಿಮ್ಗೆ ವಾಪಸ್ಸಿ ಮದುವೆ ಮಾಡಿರೋದು, ಅದನ್ನೆಲ್ಲ ನಿಮ್ಗೆ ನೆನಪೈತೆ ಇಲ್ಲ? ನೀವು ನಂಗೆ ನೋಡಲಿಲ್ಲ, ನಾವು ನಿಮಗೆ ನೋಡಲಿಲ್ಲ. ದೊಡ್ಡವ್ರೆ ಮಾತುಕತೆ ಮಾಡ್ಕಿಸಿಂದ ಮದುವೆ ಮುಗಿಸಿದ್ದು. ನಾವು ಬಲ್ಲಿ ಹೆಣ್ಣು ನೋಡೋ ಶಾಸ್ತ್ರದಲ್ಲೇನೇನು ಮಾಡೇ ಇಲ್ಲ. ನೀವು ಬರೋಷ್ಟಿಗೆ ನಾನು ಇರಲಿಲ್ಲ, ನಾವು ಬರೋಟ್ಟಿಗೆ ನೀವು ಇರಲಿಲ್ಲ. ಹಾಗಾಗಿ ದೊಡ್ಡವ್ರು ಒಪ್ಕೊಂಡಿದ್ದಕ್ಕೆ ನಾವು ಮದುವೆ ಆಗಿದ್ದು.
ಮ್ಯಾರೇಜ್ ಮಾಡ್ಕೊಂಡು ಡಾಕ್ಳಿಗೆ ಬಂದಿದ್ದು. ಅಲ್ಲಿಂದ ನಾವು ದೇವಸ್ಥಾನ ಸಂಗಮಕ್ಕೆ ಹೋದೇವಿ. ಅಲ್ಲಿಂದ ಮನೆ ಮಹದೇಶ್ವರ ಮನೆ ದೇವರಿಗಂತ ತೆಗಂಪುರ್ಗೆ ಹೋಗಿದ್ದು. ಆವಾಗೇ ನಾವು ಮಾತಾಡಿರೋದು, ಅಲ್ಲಿವರೆಗೂ ನಾವು ಮಾತೇ ಆಡಲಿಲ್ಲ. ಅವ್ರಿಗೆ ಏನೇ ಕಷ್ಟ ಬಂದ್ರು ಭೀ ಅವರೇನೆ ಫೇಸ್ ಮಾಡಿದ್ದು. ಮತ್ತೆ ನಮಗಂತೂ ಏನು ಕಷ್ಟ ಇದೆ ನನಗೆ ಅಂತ ಅವರು ಹೊರಗಿಂದ ಬಂದು ಏನು ಕಷ್ಟ ಇದೆ ನನಗೆ ಹಂಗಿದೆ ತೊಂದರೆ ಇದೆ ಅಂತ ಏನೂ ಹೇಳ್ಕೊಳ್ಳಿಲ್ಲ. 20 ವರ್ಷ ಆಯಿತು ನಮ್ಮ ಮದುವೆ ಆಗಿ. ನಮಗೆ ಏನು ಕಷ್ಟ ಇಲ್ಲ, ನಮ್ಮ ಮಕ್ಕಳಿಗೆ ನಮ್ಗೆ ಯಾರ ಹತ್ರ ಕಮ್ಮಿನೂ ಮಾಡಿಲ್ಲ. ಮತ್ತಂದ್ರೆ ಎಲ್ಲ ಮತ್ತೆ ಚೆನ್ನಾಗಿ ನೋಡ್ಕೊಂಡವ್ರೆ. ಬನ್ನಿಮ್ಮ ಬನ್ನಿ. ಸರ್ ಇನ್ನೊಂದು ವಿಷಯ ಅಂದ್ರೆ ಹಿರಿಯರೇ ನೋಡಿ ನನ್ನ ಮುಖ ಅವ್ರು ನೋಡ್ಲ, ಅವ್ರ ಮುಖ ಮದುವೆ ಆದ್ಮೇಲೆ ಮುಖ ನೋಡಿ. ಮಲ್ಲಿಗೆ ಎಲ್ಲ ಮಾಡಿದ್ ಹೌದು, ಓಮಲಿಗೆ ನಾವು ಜೊತೆಗೆ ಮಾಡಿದ್ಯಾ? ಮತ್ತಂದ್ರೆ ಉಸ್ ಪಿಕ್ಚರ್ ನೋಡಿದೀನಿ. ಅಲ್ಲಿ ನಮ್ಮಲ್ಲಿ ಜಾಸ್ತಿ ಟಿವಿ ಇರ್ಲಿಲ್ಲ, ಅವಾಗ ಕಮ್ಮಿನೇ ಇತ್ತು ಟಿವಿಗಳು. ಅದು ಸ್ವಲ್ಪ ನೋಡಿದೀನಿ. ಇವ್ರೇ ಅವ್ರಂತ ನೋಡಿಲ್ಲ, ಅದ್ರ ಮದುವೆ ಆದ್ಮೇಲೆ ಗೊತ್ತಾಯ್ತು ಇವ್ರ ಅವ್ರ ವಾಯ್ಸ್ ಇವತ್ತೇನೋ ಕೈ ಕೊಟ್ಟಿದೆ ಅನ್ಸುತ್ತೆ. ರೈಟ್, ಈಗ ಮಕ್ಳು ಏನ್ ಮಾಡ್ತೀಯಾರ ಬ್ರದರ್ ಅವ್ರೆ? ಮಕ್ಕಳು ಸರ್ ಈಗ ದೊಡ್ಡ ಮಗಳು ಲಾವಣ್ಯ ಅಂತೇಳಿ 2nd PUC, ಇನ್ನೊಬ್ಳು ಚೇತನ ಅಂತೇಳಿ ಅವಳು SLC, ಮಗ ಬಂದು ಮನೋಜ್ 8ನೇ ಕ್ಲಾಸ್. ಓಕೆ, ನಿಮ್ ಮಕ್ಕಳು ನಿಮ್ಮ ಬಗ್ಗೆ ಏನ್ ಹೇಳಿದ್ದಾರೆ ನೋಡಿ ನಮ್ಮ VT-ಯಲ್ಲಿ. ಹಾಯ್ ಬಾಬಾ. So sweet. ಹಾಯ್ ಬಾಬಾ, ನೀವು ವೀಕೆಂಡ್ ವಿತ್ ರಮೇಶ್ ಸೀಟಲ್ಲಿ ಕುತ್ಕೊಂಡಿರೋ ತುಂಬಾ ಖುಷಿ ಆಗ್ತಾ ಇದೆ. ಎಷ್ಟು ಚಂದ ಇದಾರೆ. ಚಿಕ್ಕ ವಯಸ್ಸಲ್ಲಿದ್ದಾಗ ಅಪ್ಪ ಶೂಟಿಂಗಲ್ಲೇ ತುಂಬ ಬ್ಯುಸಿ ಇರ್ತಾ ಇದ್ರು. ನಾನು ಬರ್ತಡೇಗೆ ಇರಲಿಲ್ಲ, ನಮ್ಮ ಅಕ್ಕಂದು ಮತ್ತು ತಮ್ಮಂದು ಬರ್ತಡೇಗೆ ಇದ್ಬಿಟ್ಟು ಕೇಕ್ ಎಲ್ಲ ತಂದು ಕಟ್ ಮಾಡಿಸ್ತಾ ಇದ್ರು. ನನ್ನ ಬರ್ತಡೇಗೆ ಅಳ್ತಾ ಇದ್ದೆ. ನಾನು ಫೋನ್ ಮಾಡಿ ಹೇಳಿದಾಗ ಮುಂದಿನ ವರ್ಷ ತಂದುಬಿಟ್ಟು ಕೇಕ್ ಕಟ್ ಮಾಡಿಸ್ತೀನಿ ಅಂತ ಹೇಳಿದ್ರು. ಆಮೇಲೆ ಮತ್ತೆ ಮುಂದಿನ ವರ್ಷ ಕೇಕ್ ಕಟ್ ಮಾಡಿಸಿದ್ರು. ತಿಂಗಳಿಗೊಂದ್ಸಲಿ 2 ತಿಂಗಳಿಗೊಂದ್ಸಲಿ ಆ ಥರ ಅಪರೂಪಕ್ಕೆ ಮಾತ್ರ ಸಿಗ್ತಾಯಿದ್ರಿ. ಸಿಕ್ಕಿದಾಗ ಬೇಜಾರಾಗಿದ್ನಲ್ಲ, ಆವಾಗ ಸುತ್ತಾಡಿಸ್ಕೊಂಡು ರೋಡೆಲ್ಲ ಸುತ್ತಾಡಿಸ್ಕೊಂಡು ಚಾಟ್ಸ್ ಎಲ್ಲ ತಿನ್ಕೊಂಡು ಬಂದಾಗ ಅವಾಗ ನಾನು ಸ್ವಲ್ಪ ಸಮಾಧಾನ ಆಗ್ತಿದ್ದೆ. ಆವಾಗ ನಿಮಗೆ ಖುಷಿ ಆಗ್ತಿತ್ತು. ಕೈ ತುತ್ತೆಲ್ಲ ತಿನ್ನಿಸ್ತಾ ಇದ್ರು. ಆಮೇಲೆ ಜೋಕ್ಸ್ ಹೇಳೋರು. ಟಿವಿಯಲ್ಲಿ ಡ್ಯಾನ್ಸ್ ಬಂದರೆ ಅದೆಲ್ಲ ಈಸಿ ಸ್ಟೆಪ್ ಹೇಳ್ಕೊಡ್ತೀನಿ, ಹಿಂಗೆ ಮಾಡಬೇಕು ಅಂತ ಹೇಳೋರು. ಫ್ರೆಂಡಿಗಿಂತ ಹೆಚ್ಚಾಗಿರ್ತಾರೆ ಮನೇಲಿ. ನಮ್ಮ ಮಮ್ಮಿ ಜೊತೆ ಪರ್ಸ್ನಲ್ ಮಾತಾಡ್ಬೇಕಂದ್ರೆ ಒಂದೊಂದ್ಸಲಿ ಮರಾಠಿಲಿ ಮಾತಾಡ್ಬಿಡ್ತಾರೆ. ಅದು ನನಗೆ ಸ್ವಲ್ಪ ಅರ್ಥ ಆಗುತ್ತೆ. ಆಮೇಲೆ ನಾನು ಕೇಳಿಸ್ಕೊಂಡು ಒಂದು ನಗ್ತಾ ಇರ್ತೀನಿ. ಆಮೇಲೆ ಅವ್ರಿಗೂ ಗೊತ್ತಾಗಿ ಅವರು ನಗ್ತಾ ಇರ್ತಾರೆ ಒಂದೊಂದ್ಸಲಿ, ಗೊತ್ತಾಯ್ತಲ್ಲ ಇವಳಿಗೆ ಅಂತ. ಜೈ ಮಾರುತಿ 800 ಫಿಲಮ್ ಮಾಡಿದಾಗ ಮಲೇಷ್ಯಾಗೆ ಹೋಗಿದ್ರು. ಅಲ್ಲಿ ನನಗೂ ನಮ್ಮ ಅಕ್ಕಂಗೆಲ್ಲ ಚಾಕ್ಲೇಟ್ಸ್ ತಂದುಕೊಟ್ರು. ಅಪ್ಪ, ನನಗೆ ನೀವು ವಿಲನ್ ಕ್ಯಾರೆಕ್ಟರ್ ಮಾಡೋದು ತುಂಬ ಇಷ್ಟ. ಆ ಕ್ಯಾರೆಕ್ಟರ್ ನೀವು ಯಾವತ್ತೂ ಮಾಡಿಲ್ಲ, ನಿಮಗೂ ಅದೇ ಇಷ್ಟ ವಿಲನ್ ಕ್ಯಾರೆಕ್ಟರ್ ಮಾಡೋದೇ. ನಾನು ಆಚೆಗಡೆ ಹೋದರೆ ನಮ್ಮ ಡ್ಯಾಡಿ ನೀನು ಬಿರಾದರ್ ಅವ್ರ ಮಗ ಅಂತ ಹೇಳ್ತಾರೆ. ಆವಾಗ ನಂಗೆ ತುಂಬ ಖುಷಿ ಆಗುತ್ತೆ. ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ನಿಮ್ಮ ಡ್ಯಾಡಿ ಫಿಲಮಲ್ಲಿ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಅಂತ. ನಮ್ಮ ಅಪ್ಪಗೆ ಏನೇ ಕಷ್ಟ ಇದ್ರೂ ನಮ್ಮ ಮುಂದೆ ಹೇಳ್ಕೊಳ್ಳೋದಿಲ್ಲ. ಯಾವಾಗಲೂ ಖುಷಿಯಿಂದನೇ ಇರ್ತಾ ಇದ್ವಿ ನಾವು. ಇದುವರೆಗೂ ಏನೂ ಕಷ್ಟಗಳನ್ನ ಹೇಳ್ಕೊಂಡೇ ಇಲ್ಲ ನಮ್ಮಪ್ಪ. ನ್ಯಾಷನಲ್ ಲೆವೆಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಲೆವೆಲ್ ಅವಾರ್ಡ್ಸ್ ತಗೊಳ್ಳಿಪ್ಪ. ಬಾಬಾ, ನಿಮಗೆ ನಾನು ದೊಡ್ಡ ಆಫೀಸರ್ ಆಗಬೇಕಂತ ಆಸೆ ಇದೆ. ಅದು ನಾನು ಈಡೇರಿಸ್ತೀನಿ. ಯು ಆರ್ ಬೆಸ್ಟ್ ಡ್ಯಾಡ್ ಇನ್ ಮೈ ಲೈಫ್. ಆಲ್ ದ ಬೆಸ್ಟ್. ಐ ಲವ್ ಯು.